ಹಾಯ್ ಗಾಯ್ಸ್, ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಹೋದ್ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ. ಬಾಯ್ ಬಾಯ್. ಸೌಮ್ಯವ್ರು ಬಂದು ನೆಕ್ಸ್ಟ್ ಡೇ ನಾವು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಏನಕ್ಕಪ್ಪ ಅಂದರೆ ಅವ್ರ ಮದುವೆಯಾಗಿ 1 ಮಂತ್ ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ. ಸೊ ಹಾಗೆ ಬೆಂಗಳೂರು ಅಂದ್ಕೊಂಡ್ವಿ ಫಸ್ಟ್. ಆಮೇಲೆ ಇವಾಗ ಶಿವನ ಸಮುದ್ರ ಚೆನ್ನಾಗಿರುತ್ತೆ, ಮಳೆ ಬಂದಿತ್ತಲ್ಲ, ಫಾಲ್ಸ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿರೋದು. ಬನ್ನಿ ಹೇಗಿರುತ್ತೆ ವ್ಲಾಗ್ ನೋಡಿ. ಮೈ ಚಾನಲ್ ನಿಕ್ಕಿ ವೆಲ್ಕಮ್ ಬ್ಯಾಕ್ ಅಂತ ಹೇಳೋ. ಮಾತಾಡೋ, ಏನು ಮಾತಾಡಲ್ಲ ನೀನು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೌಮ್ಯವ್ರು ಮಾತಾಡ್ತಾರೆ. ಸೌಮ್ಯ ಅವ್ರು ತಗೊಳ್ಳಿ. ಇದು ಶೂ ಹಾಕೋತಾ ಇದ್ದೀನಿ. ಸೌಮ್ಯ ಶೂ ಹಾಕೋತಾ ಇದ್ದಾರೆ. ಸಿಗ್ತೀವಿ ಮತ್ತೆ ಹಿಂಗೆ ಮದ್ದು ರೂಟೇ ಹೊಂಟೋಗೋದು. ಚೋಟು ಇಲ್ಲ, ಅಲ್ಲಿ ಸ್ಕೂಲ್ ಬಿಟ್ಬಿಟ್ಟೆ ಹೋಗೋದು ಹೊಳಗೆ ಕಣ. ಬನ್ನಿ, ಡ್ರೆಸ್ ಚೇಂಜ್ ಮಾಡಿಲ್ವಲ್ಲ ಇವಾಗ ಪಿ ಬೇಡ. ಇವತ್ತು ನಮ್ದು ಫಸ್ಟ್ ಮಂತ್ ವೆಡ್ಡಿಂಗ್ ಆನಿವರ್ಸರಿ. ಕಂಗ್ರಾಚುಲೇಷನ್ ಬ್ರದರ್. ಅದ್ರ ಸ್ಪೆಷಲ್ ಆಗಿ ನೈಸ್ ರೋಡ್ ಹೋಗ್ಬಿಡೋದಾ? ನಾವು ಹೊರಗಡೆ ಹೋಗ್ತಾ ಇದೀವಿ. ಇವಾಗ ಫಸ್ಟ್ ಎಲ್ಲಿ ಹೋಗ್ತಾ ಇರೋದು? ಮತ್ತೆ ಫಸ್ಟ್ ಶಿವನ ಸಮುದ್ರ, ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್. ಇವಾಗ ಹೆಂಗ್ ಹೋಗೋದು ಮತ್ತೆ? ಅದ್ ಮುಗಿಸ್ಕೊಂಡು ಮೈಸೂರಿಗೆ ಹೋಗೋಣ ಅಂತ ಪ್ಲಾನ್ ಇದೆ. ನೋಡ್ಬೇಕು ಏನಾಗತ್ತೆ ಅಂತ. ಟೈಮಿಂಗ್ ಯಾವ ತರ ಕವರ್ ಆಗುತ್ತೆ ಆ ತರ ನೆಕ್ಸ್ಟ್ ಡಿಸೈಡ್ ಮಾಡಬೇಕು. ಫಸ್ಟ್ 1 ಮಂತಲ್ಲಿ ಇಲ್ಲಿವರೆಗೂ ಎಲ್ಲೂ ಹೋಗಿಲ್ಲ ನಾವು. ಇವತ್ತೇ ಹೋಗ್ತಾ ಇರೋದು. ಅದು ಫಸ್ಟ್ ಮಂತ್ ಆ್ಯನಿವರ್ಸರಿ ಅಂತ. ಇಲ್ಲಾಂದ್ರೆ ಅಲ್ಲೇ ಇರ್ತಾ ಇರಲಿಲ್ಲ. ಡರ್ಟಿ ಕಾಣೋದು ಬೇಬಿ. ಚೋಟು, ವಾಟ್ ಆರ್ ಯು ಡೂಯಿಂಗ್? ಏನು ಮಾಡ್ತಾ ಇದ್ದಿಲ್ಲ? ಹಾಯ್ ಫ್ರೆಂಡ್ಸ್. ಚೋಟು ಪಿ ಹೋಗ್ತಾ ಇದ್ದೆ. ಇಲ್ಲ, ಅವರು ಒಂದು ನೇರಳೆಹಣ್ಣು ತರಕ್ಕೆ ಹೋಗಿದ್ದಾರೆ. ನೋಡೋಣ ಇರಿ ಯಾವ ಥರ ತೊಗೊಬರ್ತಾರೆ ಅಂತ. ಸಿಲ್ಲೆ ಅವ್ನು ಕಳ್ಸಿದ್ದೆ ನಂಗೆ. ನಿಜ ಅವ್ನು ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ತಾನೆ. ಆಲ್ರೆಡಿ ತಗೋಬರ್ತಾ ಇರ್ತಾನೆ ಇವಾಗ. ನಮಗೇನಾದರೂ ಹೊರಗಡೆ ಹೋಗ್ಬೇಕಾದ್ರೆ ಏನಾದ್ರು ತಿನ್ಕೊಂಡು ಹೋಗ್ತಾನೆ ಇರಬೇಕು, ಹಂಗೆ ಅಂತೂ ಕೂತ್ಕೊಂಡಿರೋಕ್ಕಾಗಲ್ಲ. ಸೊ ಅಲ್ಲೇ ಪಕ್ಕದಲ್ಲಿ ನೇರಳೆ ಹಣ್ಣು, ಮಾವಿನಕಾಯಿ ಎಲ್ಲನೂ ಮಾರ್ತಾಯಿದ್ರು. ಇವಾಗ ಬೇರೆ ಸೀಸನ್ ಅಲ್ವಾ, ಅದಕ್ಕೆ ನಿಕ್ಕಿಗೆ ಹೇಳ್ಬಿಟ್ಟು ತರಿಸಿದ್ವಿ. ಪರವಾಗಿಲ್ಲ, ಅಷ್ಟೊಂದೇನು ನಾಟ್ ಬ್ಯಾಡ್ ಥರ ಇರಲಿಲ್ಲ, ಚೆನ್ನಾಗಿತ್ತು. ನಾವು ಹೋಗಿದ್ರೆ ಸ್ವಲ್ಪ ಆರಿಸ್ಕೊಬರ್ಬೋದು. ಹುಡುಗರಾದರೆ ಏನು ಕೊಡ್ತಾರೋ ಅದೇ ತಂದುಬಿಡ್ತಾರೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಕೂಡ ಮಾಡಿಟ್ಟಿಲ್ಲ, ಅಲ್ಲೇ ಬಿಡ್ದಿಲಿ ತಟ್ಟೆ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಇವಾಗ ಎಲ್ಲರೂ ಹೋಟೆಲ್ ಕೂಡ ಹೋಗ್ತಾ ಇದ್ದೀವಿ. ಬನ್ನಿ, ಚೆನ್ನಾಗಿತ್ತು, ಪರವಾಗಿಲ್ಲ. ನೋಡ್ಕೊಬರೋಣ ಏನೇನೆಲ್ಲ ತೊಗೊಂಡ್ವಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ. ಸೌಮ್ಯ, ಎಲ್ಲೋಗ್ತಾ ಇದ್ದೀರಾ? ಫುಲ್ ಬೆಳ್ಳು ಕಾಣಿಸ್ತಾ ಇದ್ದೀವಿ ನಮ್ಮ ಬೇಬಿ. ನಿಮಗೆ ಹಂಗೂ ಇಡ್ಲಿ. ಏನ್ ಬೇಕು ನಿಮ್ಗೆ ತಿಂಡಿ? ಮನೆ ಹತ್ರ ಚೆನ್ನಾಗಿರ್ಲಿಲ್ಲ. ಈ ಜನುಮವೇ ದೊರಕಿದೆ. ವಿಡಿಯೋ ಸಾಂಗ್ಸ್ ಅದು ಬರುತ್ತೆ. ಇಡ್ಲಿ ತಿನ್ನೋದು ದೋಸೆ ತಿಂತಾನಂತೆ ನೋಡಿ, ಬಿಡದಿಕ್ಕೆ ಬಂದ್ಬಿಟ್ಟು
ತಟ್ಟೆ ಇಲ್ಲಿ ಫೇಮಸ್ ತಾನೆ, ದೋಸೆ ಎಲ್ಲ ಡಿಫ್ರೆಂಟ್. ನಾವೇನು ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಅವನೇನು ಗೊತ್ತಾ, ವೆಜ್ ಹೋಟ್ಲಿಗೆ ಹೋಗ್ಬಿಟ್ಟು ನಾನ್ ವೆಜ್ ಕೇಳ್ತಾನೆ. ಆ ಥರ ಬಿಡ್ಡಿಗೆ ಬಂದ್ಬಿಟ್ಟು ದೋಸೆ ಕೇಳ್ತಾವನೆ. ಬರೀ ಡೌಗಳು ನಿಮ್ದು. ಯಾವುದೋ ದೋಸೆ ಕಾಫಿ ಕುಡಿತಾ ಇದ್ದಾರೆ ಇವಾಗ. ನಿಕ್ಕಿ ಕಾಫಿ ಕೊಡ್ತಾನೆ ಗಾಯ್ಸ್. ತಿಂಡಿ ಹೇಗಿತ್ತು? ತಿಂಡಿ ಹೇಗಿತ್ತು ಅಂದೆ. ತಿಂಡಿ ನಿಜ ಡಬ್ಬ ಚೆನ್ನಾಗೇ ಇತ್ತು, ನಾಟ್ ಬ್ಯಾಡ್ ಥರ ಇತ್ತು. ಸೊ ಬನ್ನಿ ಹೊರಡೋಣ ಇವಾಗ. ಬಿಸಿಲು ನೋಡಿ, ನಾವು ಮಳೆ ಬರುತ್ತೆ ಅಂದ್ಕೊಂಡ್ರೆ ಬಿಸಿಲು ಬಂದ್ಬಿಟ್ಟಿದೆ. ಸೊ ಇವಾಗ ಹೊಡ್ತಾ ಇದ್ದೀವಿ ಎಲ್ಲರೂ ಮತ್ತೆ. ಏನ್ ಮಾಡ್ತಾಳೆ ಮಳೆಗೆ ಒಂದು ಎಕ್ಸಾಮ್ ಬಿಟ್ಬಿಟ್ಟು KGF ಮೂವಿ ನೋಡಕ್. ಆಂಟಿ ನೋಡಿ, ನಿಮ್ಮ ಮಗ ಪ್ರಿಪೇಟರಿ ಎಕ್ಸಾಮ್ ಇದ್ದಾಗ KGF ಮೂವಿ ನೋಡಕ್ ಹೋಗಿದ್ನಂತೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅದಕ್ಕೆ ನೋಡಿ ಇವಾಗ ಗೊತ್ತಾಯ್ತಾ ನಿಮ್ಗೆ, ಸೀಕ್ರೆಟ್ ಗೊತ್ತಾಯ್ತಾ ನೋಡಿ. ತುಂಬಾ ಮೆಮೊರೀಸ್ ಐತೆ ಅಂದ. ಏನಪ್ಪ ಮೆಮೊರೀಸ್ ಅಂದ್ರೆ, ಚಕ್ಕರ್ ಹಾಕ್ಬಿಟ್ಟು ಮೂವಿಗೆ ಹೋಗ್ತಾ ಇದ್ನಂತೆ, ಹುಡುಗಿರ್ ಜೊತೆ ರೌಂಡ್ಸ್ಗೆ ಹೋಗ್ತಾ ಇದ್ನಂತೆ. ಅವೇನೋ ಏನೇನೋ ಮಾಡ್ತಿರೋ. ಇನ್ನೇನೇನ್ ಮಾಡ್ತಾ ಇದ್ದೆ. ಮತ್ತೆ ಸೀಬೆಕಾಯಿ ತಗೊಂಡು ತೋರ್ಸ ಇಲ್ಲಿ ನಿಕ್ಕಿ. ಎಷ್ಟು ಇದು ನಿಕ್ಕಿ? 40 ರೂಪಾಯಿ. 40 ರೂಪಾಯಿ ಅಂತ ನೋಡಿ guys. ಗಗನಚುಕ್ಕಿ ಎಂಟ್ರಿ ಆದ್ವಿ, ಮಳೆ ಸ್ಟಾರ್ಟ್ ಆಗಿದೆ ಗಾಯ್ಸ್. ಛತ್ರಿನಾರು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಗುರು. ಏನೋ ಮಾಡೋದಕ್ಕೆ ಬುದ್ಧಿ ಇದೆ ನನಗೆ ಹೇಳ್ಬೇಕು ಅಂತ. ಇನ್ನೊಂದ್ ಜೊತೆ ಬಟ್ಟೆ ಕಳ್ಳ. ಇದು ಗಗನಚುಕ್ಕಿ ಫಾಲ್ಸ್. ಭರಚುಕ್ಕಿ ಎಲ್ಲ ಐತೋ. ಭರಚುಕ್ಕಿ ಎಲ್ಲೈತು ಅಂದ್ರೆ ಇಲ್ಲೇ ಇದೆ. ಸೊ ಗಾಯ್ಸ್ ಬಂದಿದ್ದೀವಿ ನೋಡಿ ಗಗನಚುಕ್ಕಿ ಫಾಲ್ಸ್ಗೆ. ಚೆನ್ನಾಗಿ ಕಾಣಿಸ್ತು. ಹೋಗ್ತಾ ಇದ್ದೀವಿ ಗಾಯ್ಸ್. ಹೆಂಗಿರುತ್ತೆ ಅಂತ ನೋಡೋಣ. ಫುಲ್ ಮಳೆ ಬಂತು, ನಾವು ಬಂದ ತಕ್ಷಣ ಇವಾಗ ನಿಂತೋಗಿದೆ. ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತೀವಿ. ಏನಕ್ಕೆ ಹಿಂಗೆ ಕೈ ಹಾಕೋದು? ಇಲ್ಲೆಲ್ಲ ಹೋಟೆಲ್ಸ್ ಇದ್ದಾವೆ. ಸೊ ಬನ್ನಿ ಗಾಯ್ಸ್. ಇಲ್ಲಿಂದನೇ ನೋಡಿ ಹೆಂಗ್ ಬರ್ತಿದೆ. ಹಾರ್ಸ್ ರೈಡ್ ಬೇಕಂತೆ ಸೌಮ್ಯಕ್ಕ ಅವ್ರಿಗೆ ಗಾಯ್ಸ್. ಯಾರೂ ಹೋಗಿಲ್ಲ. ಹಾರ್ಸ್ ರೈಡ್ ಹೋಗ್ಬೇಕಂತ ಇಲ್ಲಿ ನೋಡಿ ಮಾವಿನಕಾಯಿ ಮಾಡ್ತಾ ಇದ್ದಾರೆ.
ಏನೇನು ನಮ್ಮ ಸೌಮ್ಯ ಅವ್ರಿಗೆ ಕಡಿಮೆ ಆಗೈದು ಜಾಸ್ತಿ ಇದೆ. ಹೌದಾ? ಅಯ್ಯೋ ಕೋತಿ ನಿಕ್ಕಿ ನಿನ್ನ ಫ್ರೆಂಡು ಅಲ್ಲಿ ಓಡ್ತೈತೆ. ಏನು ತಿಂಡಿ ಗಂಟೆ ಇಟ್ಕೊಬೇಡಿ, ಕೈಲಿ ಕಿತ್ಕೊ ಓಡೋಗ್ಬಿಡುತ್ತೆ. ನಿಕ್ಕಿ ತಿಂಡಿ ಇಟ್ಕೊಂಡಿದ್ಯಾ? ಇಲ್ಲ ಗಾಗಲ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿದ್ರೆ ಒಂದು ಪರ್ಚೇಸ್ ಮಾಡ್ಬಿಡೋಣ. ಸೊ ನೋಡಿ ಮಳೆ ಬರ್ತಾ ಇದೆ ಫುಲ್ಲು. ಫಾಲ್ಸ್, ಇವಾಗ ಫಾಲ್ಸ್ ಹತ್ರ ಹೋಗೋಣ. ಮಳೆ ಅಂತೂ ಫುಲ್ ಬರ್ತಾ ಇದೆ. ಸೊ ಬನ್ನಿ ಆಯ್ತು ಹೋಗೋಣ ಬಾರೆ. ಅವ್ರು ಸುಮ್ಮನೆ ಕಣ ಕರೆಕ್ಟಾಗಿ ಹಿಡ್ಕೊ ಛತ್ರಿನ. ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಮಂಗನ್ ಥರ ಆಡ್ತಾವಳೆ. ಏನು ಅನಿಸ್ತದೆ ಸೌಮ್ಯ ಅವರೇ? ಸಕ್ಕತ್ತಾಗಿದೆ ಈ ಮಳೆಯಲ್ಲಿ ಈ ಫಾಲ್ಸ್ ನೋಡೋದು. ಅಂಬ್ರೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಆಗ್ತಾ ಇರಲಿಲ್ಲ, ತುಂಬ ಮಳೆ ಬರ್ತಾ ಇದೆ. ಬರೋ ರೀತಿ ಬರ್ತಾ ಇದೆ ಕಣೋ, ಆಫ್ ಮಾಡ್ಬೇಡ. ಸೊ ಬನ್ನಿ ಇವಾಗ ಹತ್ರದಿಂದ ಹೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ಕಾಣಿಸ್ತಾ ಇದೆ, ಸಕ್ಕತ್ತಾಗಿದೆ. ನಿಮಗೂ ಏನಾದ್ರು ಪ್ಲ್ಯಾನ್ ಇದ್ದರೆ ಇದು ಈ ಥರ ಮಳೆಗಾಲದಲ್ಲಿ ಬಂದು ನೋಡಿ, ಸಕ್ಕತ್ತಾಗಿರುತ್ತೆ. ನಿಮ್ಗಂತೂ ಸಕ್ಕತ್ ಇಷ್ಟ ಆಗುತ್ತೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಬನ್ನಿ, ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬನ್ನಿ. ಒಬ್ಬೊಬ್ಬರೇ ಬಂದರೆ ಚೆನ್ನಾಗಿ ಏನಾರು ಹೇಳಬೇಕು. ಎಷ್ಟನೇ ಸಲ ಬರ್ತಾಯಿದ್ದೀವಿ ಅಲ್ಲಿ? ನಾವು 2ನೇ ಸಲ ಇಲ್ಲಿ. ನಾವು ಸೌಮ್ಯ ಅವ್ರು ಇನ್ನೂ ಮದುವೆ ಆಗದೆ. ಸೌಮ್ಯ ಯಾವಾಗ ಬಂದಿದ್ದು ನಾವು? ಸೊ ಇವಾಗ ಪಾಪು ಜೊತೆ ಬರ್ತಾ ಇದ್ದೀವಿ. ವಾವ್ ಸಕ್ಕತ್ತಾಗಿದೆ ಮಾತ್ರ ಹತ್ರದಿಂದ ನೋಡಿ. ಎಷ್ಟು ಫಾಸ್ಟಾಗಿ ಬರ್ತಾಯಿದ್ದು ನೋಡು. Baby, how is water? ಬಾರೆ ಫೋಟೋ ತಗೊಳ್ಳೋಣ ಬೇಗ. ನಿಂತು ಎಲ್ಲ ಬರ್ರ, ಅವ್ರ ಜಾಗ ಕೊಡೋದು ಬೇಡವಾ? ನೋಡು ಬರೀ ಡೌಗಳು ನಿಂದು. ಕರೆಕ್ಟಾಗಿ ನಿಂತ್ಕೊಳ್ಳಿ, ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಫಾಲ್ಸ್ ಹತ್ರ ಬಂದ್ವಿ. ನೋಡಿದ್ರಲ್ಲ ಮಳೆ ಹೆಂಗಿತ್ತು ಅಂದರೆ ನಾವು ವಾಪಸ್ ಬರೋವರೆಗೂ ತುಂಬ ಹೊಟ್ಟೆ ಕಿಚ್ಚು ಅನಿಸುತ್ತೆ ಆ ಮಳೆಗೆ. ಒಂದು ಫೋಟೋ ವಿಡಿಯೋ ತೆಗಿಯೋಕ್ಕೂ ಬಿಟ್ಟಿಲ್ಲ. ಅದು ಕೊನೆಗೆ ಹೆಂಗೋ ಅಂಬ್ರೆಲ್ಲ ತೊಗೊಂಡು ಬಂದಿದ್ದಕ್ಕೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಸಕ್ಕತ್ತಾಗಿತ್ತು ಮಾತ್ರ ವೆದರ್.
ಚೆನ್ನಾಗಿದೆ. ಚೆನ್ನಾಗಿ ಬರ್ತದೆ. ನಂದು ಇಷ್ಟೊತ್ತು ಹಾಂ ನಮ್ಮ ನಿಕ್ಕಿ ನೋಡಿ ಪಾಪ ಇಷ್ಟು ಕಷ್ಟಪಡ್ತಿದ್ದಾರೆ. ತುಂಬ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಏನಕ್ಕೆ ಫುಲ್ ಮಳೆ, ಎಲ್ಲರೂ ನೆನ್ಕೊಂಡು ಬರ್ತಾ ಇದ್ದಾರೆ. ಮಳೆ ಮಳೆ ಮಳೆ. ಒಂದು ನಿಮಿಷ. ಹಾಂ ಓಕೆ. ಫೋಟೋ ಸೊ ಅಲ್ಲಿ ಮೇಲ್ಗಡೆ ಎಲ್ಲ ಫೋಟೋಶೂಟ್ ಎಲ್ಲ ತೊಗೊಂಡ್ವಿ, ಆದರೂ ಬಿಟ್ಟಿಲ್ಲ. ಹಾಗೆ ಕೆಳಗಡೆ ಇನ್ನೂ ಹತ್ರದಿಂದ ವ್ಯೂವ್ಸ್ ಚೆನ್ನಾಗಿರುತ್ತೆ ಅಂತ ಹೋಗೋಣ ಅಂತ ಹೊರಟ್ರೆ ಫುಲ್ಲು ನಿಂತ್ಕೊಂಡು ಹೋಗಿದ್ದೀವಿ, ಆದರೂ ಬಿಟ್ಟಿಲ್ಲ. ಹಿಂಗಿದ್ರೂ ಬಂದಿದ್ದೀವಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೂ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡು. ಮಳೆ ಬರ್ತೈತೆ, ಮಳೆ ಬರ್ತೈತೆ, ಫುಲ್ ನೆಂದೇ ಹೋಗಿದ್ದೀವಿ. ಪಾಪು ನೋಡು ನಿಕ್ಕಿ ಹೆಂಗೈತೆ, ಫುಲ್ ನಿಕ್ಕಿದ ನೆಂದೋಗೋನೆ. ಅಯ್ಯೋ ಮಳೆ ನೋಡಿ ಈಗ ಫಸ್ಟ್ ಮಂತ್ ಆನಿವರ್ಸರಿ. ಪ್ರಕೃತಿಗೇನೆ ಫುಲ್ ಆಶ್ಚರ್ಯ ಆಗ್ಬಿಟ್ಟೈತೆ, ಒಂದು ಬಂತ ಆಗೋಗೈತಲ್ಲ ಅಂತ. ಅಲ್ವೇನ ನಿಕ್ಕಿ, ಏನೋ ಮಾತಾಡ್ಬೇಕೇನಾದ್ರು. ಸೌಮ್ಯಂಗೆ ಮಳೆ ಬೇಕು ಅಂತ ಇಲ್ಲೋ ಹಂಗೆ ಸಿಕ್ಕಿದೆ ಇವಾಗ. ಅಲ್ಲಿ ನೋಡಿ ಫಾಲ್ಸು. ಹಿಂದೆಗಡೆ ಫುಲ್ಲು ನಿಂತ್ಕೊಂಡು ಇವಾಗ ಏನಾದ್ರು ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಫಾಲ್ಸ್, ನಿಮಗೆ ಟ್ರಿಪ್ಪು ಸಕ್ಕತ್ತಾಗಿದೆ. ಈ ಮಳೆಗೂ ಈ ಫಾಲ್ಸ್ಗೂ ತುಂಬ ಮುಂಗಾರು ಮಳೆ ನೆನ್ಪು ಬರ್ತಾ ಇದೆ. ಮುಂಗಾರು ಮಳೆ ನೆನ್ಪು ಬರ್ತಾ ಇದೆ. ಸಕ್ಕತ್ತಾಗಿದೆ. ಅಲ್ಲಿ ನೋಡಿ ಫಾಲ್ಸ್ ಹಿಂಗೆ ಹೋಗ್ತಾ ಇದ್ದೀವಿ. ನಮ್ಮ ನಿಕ್ಕಿ ಪಾಪ ಛತ್ರಿ ಹಿಡ್ಕೊ ಬರ್ತಾವ ಹಿಂದೆ. ಮಂಕೀಸ್ ಇವಾಗ ಅಟ್ಯಾಕ್ ಮಾಡುತ್ತೆ ಬೇಬಿನ. ಓಡು 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 ಓಡು. ಇಲ್ಲಿ ನೋಡಿ ಗೈಸ್ ಮಂಕಿಗಳು. ಯಪ್ಪ ಅಲ್ಲಿ ನೋಡಲ್ಲಿ ಸಮಯ, ಅಲ್ಲಿ ನೋಡಿ ಹೆಂಗ್ ಹೋಗ್ತಾ ಇದಾವೆ. ಎಲ್ಲಿ ಮಂಕಿ? ಬನ್ನಿ ಹೋಣ ಸಾಕು. ಇವಾಗ ಎಂಜಾಯ್ ಮಾಡಿದ್ವಿ ನಾವು. ಬಂದಿದ್ದಕ್ಕೂ ಮಳೆ ಬಂದಿದ್ದಕ್ಕೂ ತುಂಬ ಚೆನ್ನಾಗಿತ್ತು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಪ್ಲಾನ್ ಮಾಡಿದ್ದೆ ನಾನು. ಹೌದು, ನಮ್ಮ ನಿಕ್ಕಿ. ಹೌದಾ? ಕ್ರೆಡಿಟ್ಸ್ ಗೋಸ್ ಟು ನಿಕ್ಕಿ. ಬಟ್ ಮಳೆ ಬರಲಿ ಅಂತ ಮ್ಯಾನಿಫೆಸ್ಟ್ ಮಾಡಿ ನಾನು ಮಳೆ ಬಂತು. ಸೊ ಅದಕ್ಕೆ ನಾನು ಕ್ರೆಡಿಟ್ಸ್ ನಂಗೆ ಹೋಗ್ಬೇಕು. ಇವಳಿಗೆ ಏನು ಇಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತು ವಿಡಿಯೋ ಮಾಡ್ತಾರ ಅಂತಾನೆ. ಮತ್ತೆ ನಾನೇ ಕೇಳ್ಕೊತಿದ್ದೆ ದೇವ್ರ ಹತ್ರ ಬರ್ಲಿ ಅಂತ.
ಫೈನಲಿ ತುಂಬ ಚೆನ್ನಾಗಿದೆ. ನಿಕ್ಕಿ ಛತ್ರಿ ಬಾಯ್, ಛತ್ರಿ ಹಿಡ್ಕೊಬತ್ತ ಒಂದು ಛತ್ರಿ ಬಾಯ್ ನಿಕ್ಕಿ ಬಾಯ್. ಬಜ್ಜಿ ತಗೊಂಡು ತಿಂತಾ ಇದ್ದಾರೆ. ಚೇರ್ ಮೇಲೆ ಲಗೇಜ್ ಎಲ್ಲ ಆರಾಮಾಗಿ ತಿನ್ನಿ. ಸೌಮ್ಯ ಅವ್ರು ಹೋಗಿದ್ದಾರೆ. ನಾವು ಛತ್ರಿ ಹಿಡ್ಕೊಂಡು ನಿಕ್ಕಿಯವರು ಬೇಲ್ಪೇರಿ ಹಿಡ್ಕೊಂಡು ಚುರುಮುರಿ ಹಿಡ್ಕೊಂಡು ಬರ್ತಾರೆ. ಸಕ್ಕತ್ತಾಗಿದೆಲ್ವ ಟೇಸ್ಟ್ ಒಂಥರ? ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ತಿಂತವ್ರೆ ಪಾಪ. ಟೂರಿಸ್ಟ್ ಪ್ಲೇಸಲ್ವೇನೋ ಯೂಸ್ ಮಾಡ್ಕೋತಾರೆ, ಎಲ್ಲರೂ ಬರ್ತಾರ. ಸೊ ಬನ್ನಿ ನಮ್ಮ ಸೌಮ್ಯವ್ರು ಏನು ಮಾಡ್ತಾರೆ ನೋಡೋಣ. ಒಂದು ಪೂರಿ ತಗೊಂಡಿದ್ದೀವಿ, ಈಗ ಹೋಗ್ತಾ ಇದ್ದೀವಿ. ವೆದರ್ ಇವಾಗ ಮಳೆ ಕಡಿಮೆ ಆಗಿದೆ, ನಾವು ವಾಪಸ್ ಹೋಗ್ಬೇಕಾದ್ರೆ. ಫೋಟೋ ಇವಾಗ ಚೆನ್ನಾಗಿ ಬಂದಿದ್ದು, ಎಲ್ಲರದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ಲಾಗ್ ಬೇಡಕ್ಕಿದ್ದು ಈ ಕಡೆ ಬಾ, ಇದೊಂದೇ ಇರೋದು ಇವಾಗ. ಬರೀ ಬನ್ನಿ, ಟೈಮ್ ಆಯಿತು, ಲೆಟ್ಸ್ ಗೋ. ಸೊ ಇವಾಗ ಹೊರಡ್ತಾ ಇದ್ದೀವಿ ಮೈಸೂರಿಗೆ. ಅವನು ಎಷ್ಟು ಕಿಲೋಮೀಟ್ರ್ ಅಂದಿದ್ದು ಮೈಸೂರು ಇಲ್ಲಿಂದ? ಆವಾಗಲೇ 40 ಅಂದತಾನೆ ಇಲ್ಲಿಂದ, ಈಗಾಗಲೇ 70 ಅಂತವನೆ. ಸೋಮೆ ನೋಡಿ ಈಗ ಎಷ್ಟು ಚುರುಮುರಿ ತಿಂತಾವಳಂತೆ. ನಮ್ಮ ಬೇಬಿ ನೋಡಿ ಹೆಂಗಾಡ್ತೈತೆ. ಸೊ ಇವಾಗ ಬ್ಯಾಕ್ ಟು ಇವಾಗ ಮೈಸೂರಿಗೆ ಅಂತ ಹೋಗ್ತಾ ಇದೀವಿ. ನೋಡೋಣ ಎಷ್ಟೊತ್ತಾಗುತ್ತೋ ಅಲ್ವೇನೋ ನಿಕ್ಕಿ. ನಮ್ಮ ನಿಕ್ಕಿ ಬರ್ಬೇಕಾದ್ರೆ ಬರೀ 50 ಕಿಲೋಮೀಟರ್ ಅಂದ್ಬಿಟ್ಟು ಈಗ ಎಷ್ಟು ದೂರ ಐತೆ ಇಲ್ಲಿಂದ ಹತ್ರ ಅಂತ ಡವ್ ಮಾಡವನೆ. ಸುಮ್ಮನೆ ಎಲ್ಲಿ ಕಿತ್ಕೊಬರೋಣ? ತೋರ್ಸು ಕೈ ಗಡ್ಕಲ್ಲ ಆದ್ರೆ ನೇಚರ್ ಮಾತ್ರ ಸಕ್ಕದಾಗೈತಿ ಇವಾಗ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪಾರ್ಟ್ 2 ವ್ಲಾಗ್ಗೆ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಮೈಸೂರಿಗೆ ಕೂಡ ಹೋಗಿದ್ವಿ, ಅದು ಒಂದೇ ವಿಡಿಯೋದಲ್ಲಿ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳಿ ಮತ್ತು ನಾಳಿನ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್.